ಎಲ್ಲಾರು ಕಮೆಂಟ್ ಅಲ್ಲಿ ಕೇಳುವಂತ ಒಂದು ವಿಷಯ, ನೀವು ಕರ್ನಾಟಕ ಬ್ಯಾಂಕ್ ನ 30 ರೂಪಾಯಿಗೆ ತಗೊಂಡಿರ್ತಾರ, ಈ ಒಂದು ಕಂಪನಿ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಸೌತ್ ಇಂಡಿಯನ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ತರ ದೊಡ್ಡದಾಗಿ ಹೋಗೋದಕ್ಕೆ ನೀವು ಅನ್ಕೋತಾ ಇದ್ದೀರಾ? ಇವತ್ತಿಗೂ ಕರ್ನಾಟಕ ಬ್ಯಾಂಕ್ ಈಸ್ ಬೆಟರ್ ದೆನ್ ಸೌತ್ ಇಂಡಿಯನ್ ಬ್ಯಾಂಕ್. ಬುಕ್ ವ್ಯಾಲ್ಯೂಗೆ ಎಷ್ಟು ಡಿಸ್ಕೌಂಟ್ ಇದೆ ಅನ್ನೋದನ್ನು ನೋಡಬೇಕು. ನೀವು ತಿರ್ಗಾ ಪ್ರೈಸ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ. ಹ್ಯಾವ್ ಟು ಲುಕ್ ಅಟ್ ವಾಟ್ ಇಸ್ ದ ಡಿಸ್ಕೌಂಟ್ ಫ್ರಮ್ ಫೇರ್ ಪ್ರೈಸ್. ಅಂದ್ರೆ 10 ರೂಪಾಯಿ ಒಂದು ವಸ್ತು 3 ರೂಪಾಯಿಗೆ ಸಿಗುತ್ತಾ? 10 ರೂಪಾಯಿ ಐಟಮ್ ನ 12 ರೂಪಾಯಿ ಕೊಟ್ಟು ತಗೋತೀವಾ ಇಲ್ಲ 3 ರೂಪಾಯಿಗೆ ಸೊ ತಗೋತೀವಿ? ಈಗ 270 ರೂಪಾಯಿ ಐಟಮ್ನ ಆನ್ಲೈನ್ಗೆ ತಗೊಳ್ಳೋದು ಬೆಟರ್, ಅಲ್ಲ 25 ರೂಪಾಯಿ ಐಟಮ್ನ 26 ರೂಪಾಯಿಗೆ ತಗೋಬೇಕಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಅದೇನೇ ಡಿಫ್ರೆನ್ಸ್. ಓಕೆ ಸರ್. ಈಗ ನಾನು ಕಾಮನ್ ಮ್ಯಾನ್ ಮೈಂಡ್ ಅಲ್ಲೇ ನಾನು ಮತ್ತೆ ಕೇಳ್ತೀನಿ ಸರ್. 30 ರೂಪಾಯಿಗೆ ನಾವು ತಗೊಂಡು ಇಟ್ಕೊಂಡಿದೀನಿ, 25 ರೂಪಾಯಿ ರೇಂಜ್ ಅಲ್ಲಿ ಎಲ್ಲ ಅಲ್ಲ, ಬುಕ್ ವ್ಯಾಲ್ಯೂಗೆ ಮೇಲೆ ತಗೋತಿದ್ದೀರಾ, ಬುಕ್ ವ್ಯಾಲ್ಯೂ ಒಳಗಡೆ ತಗೊಂಡಿದೀವಿ, ಒಳಗಡೆ ತಗೊಂಡಿದ್ದೀರಾ ಅಂದ್ರೆ ಮರ್ತ್ ಬಿಡ್ತೀವಿ. ಮರ್ತ್ ಬಿಟ್ರೆ ಯಾವತ್ತಾದ್ರೂ ಒಂದಿನ ಕರ್ನಾಟಕ ಬ್ಯಾಂಕ್ ಹೇಗೆ ಡಮಾರ್ ಅಂತ ಹೇಗೆ ಕರ್ನಾಟಕ ಬ್ಯಾಂಕ್ ಬುಕ್ ವ್ಯಾಲ್ಯೂ ಇವತ್ತು 275 ಏನೋ, ಅದು 200 ರೂಪಾಯಿಗೆ ಸಿಗುತ್ತೆ. ಸೊ ಈ ಬುಕ್ ವ್ಯಾಲ್ಯೂ ಹೇಗೆ ಏರುತ್ತೆ ಅನ್ನೋದನ್ನು ನೋಡಬೇಕು. ಸೊ ಅಗೇನ್ ಅಂಡ್ ಅಗೇನ್ ಪ್ರೈಸನ್ನೇ ನೋಡಬೇಡ ಅಂತ ಹೇಳ್ತಾ ಇದ್ದೀನಿ. ಬುಕ್ ವ್ಯಾಲ್ಯೂ ಏರುತ್ತಾ ಇಲ್ವಾ ಅಂತ ನೋಡು. ಓಕೆ ಸರ್, ಡನ್, ಫೈನ್. ಸೊ ಇಫ್ ಯು ಆರ್ ಏನೇ ಇಂಟ್ರೆಸ್ಟೆಡ್, ಹೋದ 3 ವರ್ಷದಲ್ಲಿ ಬುಕ್ ವ್ಯಾಲ್ಯೂ ಎಷ್ಟು ಏರಿದೆ, ಅದೇ 10 ವರ್ಷಕ್ಕೆ ಚೆಕ್ ಮಾಡಿದ್ರಿ ಅಂದರೆ ಬುಕ್ ವ್ಯಾಲ್ಯೂ ಎಷ್ಟು ಏರುತ್ತೆ ಆ ಪ್ರೈಸ್ ನಿಮಗೆ ಸಿಗುತ್ತೆ. ಓಕೆ ಸರ್, ಇದು ಇದರ ತಗೋಬೋದಾ? ಈಗ ಎಕ್ಸಾಮ್ ಬರೆಯೋದಕ್ಕೆ ಹೋಗೋಕ್ ಮುಂಚೆ ಅಲ್ಲಿ ಕ್ವಶನ್ ಪೇಪರ್ 10 ವರ್ಷದ್ದು ಬುಕ್ ವ್ಯಾಲ್ಯೂ ತೆಗಿಯಪ್ಪ, ಎಷ್ಟು ಗ್ರೋತ್ ಅಂತ ಪ್ಲಾಟ್ ಮೀಡಿಯಂ ತಗೋದ್ವಿ ಅಂದ್ರೆ ಮೀಡಿಯಂ ಅಂದರೆ ಎಷ್ಟು ಗ್ರೋ ಆಗಿದೆ ಅಂತ ನೋಡಪ್ಪ. ಅದೇ ಗ್ರೋತನ್ನು ಮುಂದಿನ 5 ವರ್ಷಕ್ಕೆ ಚೆಕ್ ಮಾಡು, ಆಗ ಒಂದು ಬುಕ್ ವ್ಯಾಲ್ಯೂ ಸಿಗುತ್ತಪ್ಪ. ಓಕೆ ಸರ್. ಸೊ ಆನಂದ್ ಸರ್ ಹೇಗೆ ಶಾರ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಹಿಂಟ್ ಕೊಟ್ಟಿದ್ದೀರಾ ಸರ್. ಓಕೆ ಸರ್. ಅದಾದ್ಮೇಲೆ ಹೀರೋ ಮೋಟಾರ್ಸ್ ನಿನ್ನೆ 2.5% ಏಜ್ ಇದೆ. ನೀವು ಇದನ್ನ ನಾನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ, ಒಳ್ಳೆ ಫೇರ್ ವ್ಯಾಲ್ಯೂ ಇರೋ ತರ ಕಾಣ್ತಾ ಇದೆ ಅಂತ ನೀವು ಹೇಳ್ದಾಗಿಂದ 22% ಏಜ್ ಇದೆ. ಹೌದು, ತುಂಬಾ ಎಲ್ಲ ಏನಿಲ್ಲ ಸರ್. 2.5 ತಿಂಗಳು ಮುಂಚೆನೆ ನೀವು ಇದನ್ನ ಹೇಳಿದ್ರಿ. ಸರಿ, 2 ತಿಂಗಳು ಆಗಿದೆ. ಸೊ 2.5% ಪ್ಲಸ್ ಡಿವಿಡೆಂಟು ಬಂದಿದೆ. ಬಟ್ ಇದರಲ್ಲಿ ನೀವು ಕೀಯಾಗಿ ನೋಡಬೇಕಾಗಿರೋದು ಏನಂದರೆ, ಅದರಲ್ಲೊಂದು ಫೈನಾನ್ಸ್ ಕಂಪ್ನಿ ಒಳಗಡೆ ಇದೆ. ಅದು ಯಾವಾಗ ಪಬ್ಲಿಕ್ ಆಗಿ ಹೋಗುತ್ತೆ, ಆ ಫೈನಾನ್ಸ್ ಕಂಪನಿ ಬಜಾಜ್ ಫಿನ್ಸರ್ವ್ ಆಗುತ್ತಾ, ವ್ಯಾಲ್ಯೂಯೇಷನ್ ಬೈ ಪಾರ್ಟ್ಸ್. ಅದಾದಮೇಲೆ 2-3 ಚಿಕ್ಕ ಕಂಪ್ನಿಗಳು ಒಳಗಡೆ ಇದೆ. ಅದು ಬ್ಲೂ ಏನಂದರೆ, ಯಾವಾಗ ಏತರ್ ಕೈ ಕೊಡ್ತಾನೆ, ಎಲೆಕ್ಟ್ರಿಕದಿ ಏನು ಸ್ಟ್ರಾಟಜಿ, ಇದನ್ನು ನೀವು ನೋಡಬೇಕು. ಓಕೆ ಸರ್. ಹಿ ಹ್ಯಾಸ್ ಇನ್ನೂ ಹೈ ಎಂಡ್ ಸ್ಪೈಕ್ಗೆ ಅವ್ರು ಹೇಳ್ಬಿಟ್ರು ಏನು ಸ್ಟ್ರಾಟಜಿ ಅಂತ. ಅಮೇರಿಕನ್ ಬೈಕ್ ಜೊತೆ ಟೈಅಪ್ ಮಾಡ್ತಾರೆ ಅಂತ, ಆಲಿ ಜೊತೆ ಟೈಅಪ್ ಮಾಡಿಬಿಟ್ರು. ಇದಕ್ಕೇನು ಮಾಡ್ತಿದ್ದಾರೆ, ಎಲೆಕ್ಟ್ರಿಕ್ಗೆ ಏನು ಸ್ಟ್ರಾಟಜಿ, ಟೀನೋ ಎಲೆಕ್ಟ್ರಿಕನ್ನ ತಗೋತಾರಾ ಬ್ಯಾಂಕ್ ಎಫ್ಸಿನಲ್ಲಿ. ಈಗ ಬಜಾಜ್ ಹೆಂಗೆ KTMನ ತಗೊಂಡಿರ್ತಾರ, ಇದ್ರ ಬ್ಯಾಂಕ್ ಎಫ್ಸಿನಲ್ಲಿ ಸಂತದವ್ರನ್ನ ತಗೋತಾರ, ಆಗ ಅದು ಬ್ರ್ಯಾಂಡ್ ನೇಮ್ ಸಿಗುತ್ತೆ. ಅದಾದ್ಮೇಲೆ ಏತರ್ಗೆ ಕೈ ಕೊಡ್ತಾರ. 40% ಇಟ್ಟಿದಾರಲ್ಲ ಕೈ ಅಂದ್ರೆ ಅದು ನುಂಗ್ಬೇಕಲ್ವಾ, ಅದನ್ನ ಫುಲ್ ಆಗಿ ನುಂಗ್ತಾರ. ಇದು 2 ಮೇಲೇನೆ ಅವರ ಫ್ಯೂಚರ್ ಇದೆ. ಓಕೆ ಸರ್. ಎಸ್ ಬ್ಯಾಂಕ್ ಸರ್, ಎಸ್ ಬ್ಯಾಂಕು 13% ಏರಿದೆ. ಸುಮಿಟೋಮೋ ಅದನ್ನು ತಗೋತೀವಿ ಅಂತ ಹೇಳಿದ ನ್ಯೂಸ್ ಇಂದ 13% ಎಲ್ಲಿವರೆಗೂ ರೈಟ್. ಈಗ 16 ಕೋಟಿ. ಹಾ ಸರ್, ಈಗ ತಿರ್ಗಾ ಬಾಂಡ್ಸ್ ಹಾಕ್ತೀವಿ ಅಂತ ಜಪಾನ್ ಅಲ್ಲಿ ಸುಮಿಟೋಮೋ ತಗೊಳ್ಳೋದು ಬೆಟರ್ ದೆನ್ ಕನ್ಸಿಡರಿಂಗ್ ಎಸ್ ಬ್ಯಾಂಕ್ ಹಿಯರ್. ಹಂಗೆ ನಮ್ಗೆ ಎಸ್ ಬ್ಯಾಂಕ್ ಕನ್ಸಿಡರ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಕನ್ಸಿಡರ್ ಸಮಥಿಂಗ್ ಎಲ್ಸ್. ಇಲ್ಲ ಸರ್, ನೀವೇನೇ ಅಬ್ರಾಡ್ ಅಲ್ಲಿ ಹೋಗೋದಾದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ತಗೋ, ತುಂಬಾ ಇದೆಯಲ್ಲ. ಯು ಹ್ಯಾವ್ ಅದರ್ ಸ್ಟಾಕ್ಸ್. ನಾನು ಎಸ್ ಬ್ಯಾಂಕೇ ತಗೋತೀನಿ. ಲಾಂಗ್ ಟರ್ಮ್ ಇಟ್ ವೋಂಟ್ ಗೋ ಎನಿವೇರ್. ಓಕೆ ಸರ್. ಸೊ ನೀವು ತಗೋತೀರಾ ಅಂದ್ರೆ ಅದು ನಿಮ್ಮ ಇಷ್ಟ, ನಾನು ಹೇಳ್ತಾ ಇಲ್ಲ. ಅದೇನೇ ಈಗ ಸಾರ್ ಹೇಳಕ್ ಬರ್ತಾ ಇರೋದು. ಸರ್, ಕೊರೋನಾ ನಂಬರ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ, ರೋಗ ನಂಬರ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಮಾರ್ಕೆಟ್ ಅಲ್ಲಿ ಅದು ದೊಡ್ಡದಾಗಿ ರಿಯಾಕ್ಟ್ ಆಗುತ್ತೆ. ನಂಬರ್ಸು ಮೀಡಿಯಾ ಕ್ರಿಯೇಷನ್ ರೈಟಾ. ಫಸ್ಟು ಈ ವೈರಸ್ ಅಷ್ಟೊಂದು ಸ್ಪ್ರೆಡ್ ಆಗ್ತಾ ಇದೆಯಾ ಅನ್ನೋದು ಗೊತ್ತಿಲ್ಲ. ಎರಡನೇದು, ಅಷ್ಟೊಂದು ಜನ ಐಸೋಲೇಟೆಡ್ ಡೆತ್ಸ್. ಬಟ್ ರೋಡ್ ಆಕ್ಸಿಡೆಂಟ್ಸಲ್ಲಿ ತುಂಬ ಜನ ಸತ್ತೋಗ್ತಾರೆ. ಅದೇನು ಕೊರೋನಾ ಇವತ್ತಿಗೂ ಬಿಗ್ಗೆಸ್ಟ್ ಕಿಲ್ಲರ್ ಇನ್ ಇಂಡಿಯಾ ಈಸ್ ರೋಡ್ ಆಕ್ಸಿಡೆಂಟ್ಸ್. ಸೊ ಆ ರೋಡ್ ಆಕ್ಸಿಡೆಂಟ್ಸ್ ಅಳ್ತಕ್ಕೂ ಇಲ್ಲ ಇದು ಏನು. ಸೊ ಅದರಿಂದ ಇದೆಲ್ಲ ಮೀಡಿಯಾ ಹೈಪು. ಯಾವತ್ತು ಫಸ್ಟು ಏರ್ಪೋರ್ಟ್ ಮುಚ್ಚುತ್ತೋ ಅವತ್ತೇ ಮಾರ್ಕೆಟ್ ಎಫೆಕ್ಟ್ ಆಗುತ್ತೆ. ಏರ್ಪೋರ್ಟೇ ಇದರಲ್ಲಿ ಗಮನಿಸಬೇಕಾಗಿರುವಂತ ವಿಷಯ. ಹೌದು. ಓಕೆ ಸರ್. ಅದಾದ್ಮೇಲೆ
ಟಿ ವಿ ಎಸ್ ಮೋಟಾರ್ಸ್ ಚೇರ್ಮನ್ ಆಗಿ ಸುದರ್ಶನ್ ವೇಣು ಬರ್ತಾ ಇದ್ದಾರೆ. ಈ ಲೆಗಸಿನ ತಗೊಂಡ್ ಹೋಗ್ತಾರಾ? ಡೆಫಿನೆಟ್ ಆಗಿ. ಅದು ಅವ್ರ ತಂದೆ ರಿಟೈರ್ಡ್ ಆಗಿ, ಅವ್ರ ತಂದೆಗೆ ಒಂದು ಟಾಟಾ ಕನೆಕ್ಷನ್ ಇದೆ. ಅದರಲ್ಲಿ ಹಾಯಲ್ಸ್ ಬಿತ್ ಅಂತ ಒಬ್ರು ಇದ್ರು, JLR ಹೆಡ್. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಹಾಕಿದ್ರು. ಈ ರಾಯಲ್ಸ್ ಬಿತ್ ಅವ್ರು ಬಂದು ಬ್ರಿಟಿಷನ್. ಅವ್ರ ಟೈಮಲ್ಲೇನೆ ನಾರ್ಟನ್ ಮೋಟರ್ ಸೈಕಲ್ಸ್ನ TVS ತಗೊಂಡ್ರು. ಸೊ ಅವ್ರನ್ನ ಕರ್ಕೊಂಡು ಬಂದಂಥ ಕೆಲಸ ಮುಗೀತು. ಅವ್ರಿಗೂ ವಯಸ್ಸಾಗೋಯ್ತು, ರಿಟೈರ್ ಆಗಿ ಬೇರೆ ವ್ಯಕ್ತಿನ ಹಾಕಿದ್ದಾರೆ. ಸೊ ಅದ್ರ ಯಾವ ಚೇಂಜು ಇರೋದಿಲ್ಲ. ಅದೆಲ್ಲ ಏನಿಲ್ಲ. ನೀವ್ ಹೇಳಿದ ತರ ಈ ಪ್ರಮೋಟ್ ಇಂಟಿಗ್ರಿಟಿ ಅದರಲ್ಲೆಲ್ಲ ಪ್ರಶ್ನೆ ರೇನೋ ಇರೋವರೆಗೂ ಏನು ಪ್ರಾಬ್ಲಮ್? ಸರ್, ನೀವ್ ಹೇಳ್ದಂತ ಆ ಪಟಾಕಿ ಲಿಸ್ಟ್ ಅಲ್ಲಿ ಸ್ವಿಂಗ್ ಟ್ರೇಡ್ ನನಗ್ ಗೊತ್ತಿದ್ದು ಒಂದ್ 2-3 ಜನ ನನ್ನ ಕೇಳಿದ್ದನ್ನ ನಾನ್ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವಿಂಗ್ ಟ್ರೇಡ್ ಅಂದ್ರೆ ಏನು? ಆ ಸ್ವಿಂಗ್ ಟ್ರೇಡ್ ಅಲ್ಲಿ ನೀವು ಹೇಳ್ದಂತ ಪಟಾಕಿ ಲಿಸ್ಟ್ ನ ಇಟ್ಕೊಂಡು ತುಂಬಾ ಜನ ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದಾರೆ. ತುಂಬ ಜನ ಮಾಡ್ತಾ ಇದ್ದೀರಾ. ಮಾಡಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಸ್ವಿಂಗ್ ಟ್ರೇಡ್ ಹೆಂಗಂದರೆ, ಒಂದು ಟ್ರೈನ್ ಮ್ಯಾಪ್ ತುಂಬ ಸಲ ಹೇಳಿದ್ದೀನಿ. ಈ ಸಬರ್ಬನ್ ಟ್ರೈನ್ ಮುಂದೆ ಈ ರೋಡ್ ಕ್ರಾಸಿಂಗ್ಗೆ ಹಾಕಿಟ್ಟಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಮೋಟರ್ ಸೈಕಲ್ನ ಹಿಂಗೆ ಬಗ್ಗಿ ತಗೊಂಡು ಹೋಗ್ತೀವಿ. ಅವತ್ತಾದರೂ ಒಂದಿನ ಏಟು ಬೀಳುತ್ತೆ. ಸೊ ಆ ಏಟು ಬಿದ್ದಾಗ ಅಯ್ಯೋ ಅಯ್ಯೋ ಅಂತ ಅಂದರೆ ಅವಾಗೇನು ಪ್ರಯೋಜನ ಇಲ್ಲ. 2 ಸಲ ಏಟು ಬೀಳುತ್ತೆ. ಮಾರ್ಕೆಟು ಒಂದೇ ಸಲ ಬೀಳೋವಾಗ ಲಾಸ್ ಆಗುತ್ತೆ. ಎರಡನೇದು ಏನಾಗುತ್ತೆ ಅಂದರೆ, ನೀವು ಹೊರಗಡೆ ಹೋಗೋ ಮಾರ್ಕೆಟು ದುಡ್ಡದಾಗಿ ಏರ್ಬಿಡುತ್ತೆ. ಅವಾಗ 10 ವರ್ಷದಲ್ಲಿ ದೊಡ್ಡ ಮಾರ್ಕೆಟ್ ರೇಸು ಅದನ್ನು ನೀವು ಫ್ರೀ ಡೇ ರೇರಿಂಗಲ್ಲಿ ಮಿಸ್ ಮಾಡಿಬಿಡ್ಬೋದು. 50 ಟ್ರೇಡಿಂಗ್ ಡೇಸಲ್ಲಿ ನೀವು ಇರಬೇಕು ಮಾರ್ಕೆಟಲ್ಲಿ. ಆ 50 ಟ್ರೇಡಿಂಗ್ ಡೇಸ್ ಅವತ್ತು ಮಾರ್ಕೆಟಲ್ಲಿ ಇಲ್ಲ ಅಂತಂದರೆ 10 ವರ್ಷದ ಗೇಮ್ ಹೋಗ್ಬಿಡುತ್ತೆ. ಸೊ ಅದು ಯಾವ 50 ಡೇಸ್ ಅಂತೆಲ್ಲ ಹೇಳೋದಕ್ಕೆ ಆಗಲ್ಲ. ಡೈಲಿ ಕುತ್ಕೊಂಡು ನೋಡ್ತಾನೆ ನೀವು ಇರ್ಬೇಕು. ತಗೊಂಡಾಯ್ತು, ಹಾಕಾಯ್ತು ಅಷ್ಟೇ. ಓಕೆ ಸರ್. ಸರ್, ITC ವ್ಯಾಟ್ 2.5% ಮಾರಿದ್ದಾರೆ. GQG 0.5% ತಗೊಂಡಿದ್ದಾರೆ. ಒಂದ್ ಸೈಡ್ ಮಾಡ್ತಾ ಇದ್ದಾರೆ, ಒಂದ್ ಸೈಡ್ ತಗೋತಾ ಇದ್ದಾರೆ. ITC ಸ್ಟಿಲ್ ಸ್ಟ್ರಾಂಗ್. ಏನ್ ದೊಡ್ಡದಾಗಿ ಏರ್ಲೂ ಇಲ್ಲ, ದೊಡ್ಡದಾಗಿ ಇಳಿಯೂ ಇಲ್ಲ. ಯಾಕೆ ಒಂದ್ ಸೈಡು 2.5% ಮಾಡ್ತಾ ಅವನೊಬ್ಬ ಇದ್ದಾರೆ? ಫೈನಾನ್ಷಿಯಲ್ ಇನ್ವೆಸ್ಟರು. ಇವನೇ ಪ್ಯಾರೆಂಟು. ಇವನಿಗೆ ಸಾಲ ತುಂಬ ಇದೆ ನನ್ನ ಬ್ಯಾಲೆನ್ಸ್ ಶೀಟಲ್ಲಿ. ಬ್ಯಾಟ್ಗೆ ಈ ಅಸೆಟ್ನ ಮಾರಿ ಸಾಲನ ಕಡಿಮೆ ಮಾಡ್ಬೋದು ಅಂತ. ಅಷ್ಟೇನೆ ವಿಷಯ. ಅಷ್ಟೇ. ಯಾಕಂದ್ರೆ ಇಂಡಿಯಾದಲ್ಲಿ ರಿಸ್ಟ್ರಿಕ್ಷನ್ಸ್ ತುಂಬ ಟೈಟ್ ಆಗೋಯ್ತು. ಬ್ಯಾಟ್ ಕೆನಾಟ್ ಇನ್ಫ್ಲೂಯೆನ್ಸ್ ITC. ಟೂ ಮೆನಿ ರಿಸ್ಟ್ರಿಕ್ಷನ್ಸ್. ITCನ ಬ್ಯಾಟ್ದು ಬೇರೆ ಬ್ರಾಂಚ್ನ ತೊಗೊಂಡು ಮಂಡ್ಯದಲ್ಲಿ ಮಾರೋದಕ್ಕಾಗಲ್ಲ, ಅಲ್ಲಿ ದುಡ್ಡು ಹಾಕೋದಕ್ಕಾಗಲ್ಲ. ಸೊ ಅಲ್ಲಿ ಸಾಲಗಳಿದೆ. ಇಲ್ಲಿ ಸ್ವಲ್ಪ ಮಾರಿ ಸಾಲ ತೀರ್ಸೋಣ. ತುಂಬ ಜನ ಕನಸು ಕಾಣ್ತಾ ಇದ್ರು, ಅವನು 25%ನೂ ಒಂದೇ ದಿವಸದಲ್ಲಿ ಮಾರ್ಬಿಡ್ತಾನೆ, ಈ ಕಡೆ ತಗೊಳ್ಳೋದಕ್ಕೆ ಯಾರೂ ಬರಲ್ಲ, ಅದು 100 ರೂಪಾಯಿಗೆ ಬರುತ್ತೆ ಅಂತೆಲ್ಲ ಮಾತಾಡ್ಕೋತಾ ಇದ್ರು. ಆದರೆ ಇವತ್ತೇನಂದರೆ ವಿಡಿಯೋ ಎಲ್ಲ ಹಾಕಿದ್ರು ಪಾಪ. ಅದೇನಾಗೋಯ್ತಂದ್ರೆ ಈಗ ಅವನು ಎರಡೆರಡೇ ಮಾರ್ತಾನೆ. ಅವನು ಹುಚ್ಚಾನ ಏನು? ಅವ್ನು ಸಾಲ ತೀರ್ಸೋದಕ್ಕೆ ಹೋಗ್ತಾ ಇದ್ದಾನೆ. ನಾರ್ಮಲಿ ಇದು ಏನಾಗುತ್ತೆ ಅಂದರೆ ಆಪೋಸಿಟ್ ಸೈಡಲ್ಲಿ ಇನ್ನೊಬ್ರನ್ನ ಸೆಟಪ್ ಮಾಡಿ ತಗೊಂಡ್ಬಿಡ್ತಾರೆ. ಓಕೆ. ಸೊ ಬ್ಯಾಟು ಏನ್ ಅನ್ಕೋತಾ ಇದೆ ಅಂದ್ರೆ ITC ಗಿಂತ ನಂಗೆ ಬೆಟರ್ ಆಪ್ಷನ್ಸ್ ಇದೆ. ಸಾಲ ತುಂಬ ಇದೆಪ್ಪ, ಬಡ್ಡಿ ಅದರಿಂದ ITC ನಾನು ಕೊಟ್ಬಿಡಿ, ನಾನು ಮಾಡ್ತೀನಿ. ITC ನಮ್ಮ ಬಡ್ಡಿ ಪ್ರಕಾರ ಏರ್ತಾ ನಾವು ಇದೆ. ಚಿನ್ನದ ತರ ತಾನೇ ನೋಡ್ತಾ ಅವನಿಗೆ ಇದ್ದೀವಿ. ಬಡ್ಡಿ ಏರುತ್ತಲ್ವಾ? ನಿನಗೆ ಬಡ್ಡಿ ಏರ್ತಾ ಇರೋವಂಥ ಹೌಸಿಂಗ್ ಲೋನ್ ಇರೋವಾಗ ITCನ ಹೆಂಗೆ ಚಿನ್ನೋ ಥರ ನೋಡ್ತೀಯಾ? 2% ಏರ್ತು ಅಂದರೆ 100 ವರ್ಷದ ಸಾಲ ಆಗ್ಬಿಡುತ್ತೆ. ಸೊ ಅದರಿಂದ ಅದು ಓಕೆ ಸರ್. ಇದು ಸನ್ ಫಾರ್ಮಾ ಅಡ್ವಾನ್ಸ್ಡ್ ರಿಸರ್ಚ್ ಕಂಪನಿ. ಅದನ್ನ ನಾವು ಕನ್ಸಿಡರ್ ಮಾಡ್ಬೋದಾ? ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದು ನನ್ನ ಹತ್ರ ಇದೆ. ಅದು ಹೆಂಗೆ ಬಂತಂದರೆ, ಸನ್ ಫಾರ್ಮಾಯಿಂದ ಅದು ಬೇರೆ ಮಾಡೋ ಒಂದು ಸಪ್ರೇಟಾಗಿ ಆ್ಯಡ್ಸ್ ಕೊಟ್ಟಿದ್ರು. ಅದು ಕ್ಲಿನಿಕಲ್ ರಿಸರ್ಚ್ ಫಾರ್ ಸನ್ ಫಾರ್ಮಾ ಆ್ಯಂಡ್ ಬೇರೆ ಕಂಪ್ನೀಸ್ ಮಾಡ್ತಾರೆ. ಆ ಕ್ಲಿನಿಕಲ್ ರಿಸರ್ಚಲ್ಲಿ ಸೋರಿಯಾಸಿಸ್ಗೆ ಒಂದು ಡ್ರಗ್ಗು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ನ ಕೊಟ್ಟಿಲ್ಲ. ಸೊ ಆ ಸ್ಪಾರ್ಕ್ ಅನ್ನೋದು ಒಂದು ಲಾಟ್ರಿ ಟಿಕೆಟ್ ಥರ. ಯಾವತ್ತು ಡ್ರಗ್ಗು ಸೂಪರ್ ಆಗಿರುತ್ತೋ ಆವಾಗ 50% ಏರುತ್ತೆ, ಡ್ರಗ್ ಇಲ್ಲ ಅಂದರೆ 20% ಇಳಿಯುತ್ತೆ. ಸೊ ಈ ಸ್ಟಮಕ್ ಶೇರಿಂಗ್ ಎಲ್ಲ ನಿಮ್ಮಿಂದ ತಗೊಳ್ಳೋದಕ್ಕೆ ಆಗಲ್ಲ. ಭಯಂಕರ ವಾಲಟೈಲ್. ಓಕೆ ಸರ್. ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರನ್ನು ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.